ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಬಂದು 1350 ಸ್ಕ್ವೇರ್ ಫೀಟ್ ಇದೆ. ಲ್ಯಾಂಡ್ ಏರಿಯಾ ಕಾರ್ನರ್ ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇದು BD ಆಕ್ಷನ್ ಪ್ರಾಪರ್ಟಿ. ದೇವಮೂಲೆ ಬೆಳೆದಿದೆ ಆಸ್ ಪರ್ ವಾಸ್ತು. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ಈಚ್ ಫ್ಲೋರ್ 2 ಬೆಡ್ರೂಮ್ ಹೌಸು, 4 ಹೌಸ್ ಇದೆ. ರೆಂಟಲ್ ಇನ್ಕಮ್ಮು ಈಚ್ ಫ್ಲೋರ್ ನಿಮಗೆ ಒಂದು 30-35,000 ರೆಂಟ್ ಬರುತ್ತೆ. ಓವರ್ ಆಲ್ ನಿಮಗೆ ರೆಂಟ್ ಇನ್ಕಮ್ಮು 1.2 1.3 ಆಲ್ಮೋಸ್ಟ್ ನಿಮಗೆ 1.2 ಇಂದ 1.3 ರೆಂಟ್ ಇನ್ಕಮ್ ಇದೆ. ಇದು ರೋಡ್ ವಿಡ್ತ್ ಬಂದು ನಿಮಗೆ 30 ಫೀಟ್ ಬರುತ್ತೆ. ಇದು ವೆಸ್ಟ್ ಸೈಡ್ ರೋಡು, ಇದು ನಾರ್ತ್ ಸೈಡ್ ರೋಡು 30 ಫೀಟ್ ಬರುತ್ತೆ. ಇದು ನಿಮಗೆ MS ಗೇಟು, MS ಅಲ್ಲಿ ಮಾಡಿಸಿದ್ದಾರೆ. ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. MS ಗೇಟ್ ಬರುತ್ತೆ. ಇದು ಕಾರ್ ಗೇಟ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ನು ರಾಯಲ್ ಪೇಂಟ್ ಮಾಡಿಸಿದ್ದಾರೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ವೆಸ್ಟ್ ಸೈಡ್ ಬರುತ್ತೆ. ಇದು ಹೀಗೆ ಬಂದರೆ ಇದು ನಾರ್ತ್ ಸೈಡ್ ಎಲಿವೇಶನ್ ಬರುತ್ತೆ. ಇದು ನಿಮಗೆ ಟಫಾನ್ ಗ್ಲಾಸ್ SS ರೈಲಿಂಗ್ಸ್ ಹಾಕಿದ್ದಾರೆ. PUC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಸ್ಪಾಟ್ ಲೈಟ್ಗಳು ಕನೆಕ್ಟ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ MS CSC ಕಟಿಂಗ್ ಶೀಟ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ದೇವಮೂಲೆ ಬೆಳೆದಿದೆ. ಇಲ್ಲಿ ವಾಕಿಂಗ್ ಗೇಟ್ ಒಂದು ಮಾಡಿದ್ದಾರೆ. ಇದು MS ಗೇಟ್ ಬರುತ್ತೆ, ವಾಕಿಂಗ್ ಗೇಟ್ ಬರುತ್ತೆ. ಇದು ಎಂಟ್ರಿ ಬಲ್ಲಿ ದೇವಮೂಲೆ ಬರುತ್ತೆ. ಇದು ಎಂಟ್ರಿ, ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ ದೇವಮೂಲೆ. ಬನ್ನಿ, ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಬರ್ತಾನೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಕಾವೇರಿ ಪಾಯಿಂಟ್ ಇದೆ. ಇಲ್ಲಿ ಕಾವೇರಿ ಕನೆಕ್ಷನ್ ಮೀಟರ್ ಪಾಯಿಂಟ್ ಇದೆ. ಕಾರ್ ವಾಶ್ ಮಾಡ್ಕೊಳ್ಳೋಕೆ ಒಂದು ಟ್ಯಾಪ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಈಗ ಬಂದರೆ ನಿಮಗೆ ಫ್ಲೋರಿಂಗು 1 by 1 ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ, ಫುಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಇದು ಅಗ್ನಿಮೂಲೆ ಬರುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ ಅಗ್ನಿಮೂಲೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಟ್ಕೋಬೋದು. ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇಲ್ಲಿ ದೇವಮೂಲೆ. ಇದು ಇಲ್ಲಿ ಸಂಪ್ ಇದೆ, ಬೋರ್ ಇದೆ. ಇಂಡಿವಿಜುವಲ್ ಸಂಪು, ಇಂಡಿವಿಜುವಲ್ ಬೋರ್ ಇದೆ. ಇದೊಂದು 12,000 ರಿಂದ 14,000 ಲೀಟರ್ ಸಂಪ್ ಸ್ಟೋರೇಜ್ ಇದೆ. ಇದು ಬಂದು ನಿಮಗೆ ಬೋರಲ್ಲು 1000 ಫೀಟ್ ಡೆಪ್ತ್ ಹೋಗಿದೆ. ಆಮೇಲೆ ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ನಿಮಗೆ ಪಾರ್ಕಿಂಗಿಂದಾನೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಲಿಫ್ಟ್ ಹಾಕಿಲ್ಲ, ಹಾಕ್ಕೊಡ್ತಾರೆ. ಹೀಗೆ ಬಂದರೆ ನಿಮಗೆ ಹೀಗೆ ಬನ್ನಿ, ಹೀಗೆ ಬಂದರೆ ಸೀಲಿಂಗ್ ನಿಮಗೆ ಸ್ಪಾಟ್ ಲೈಟ್ಗಳು ಹಾಕಿದ್ದಾರೆ. ಕಾರ್ ವಾಷಿಂಗ್ಗೆ ಇಲ್ಲೂ 2 ಟ್ಯಾಬ್ ಹಾಕಿದ್ದಾರೆ. ಕಾರ್ ವಾಶ್ ಮಾಡ್ಕೋಬೋದು. ನಿಮಗೆ ಸೆಟ್ ಬ್ಯಾಕ್ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 2 ಫೀಟ್ ಬಿಟ್ಟಿದ್ದಾರೆ ಸೆಟ್ ಬ್ಯಾಕು. ಸುತ್ತ ಸೆಟ್ ಬ್ಯಾಕ್ ಇದೆ. ಹೀಗೆ ಬನ್ನಿ, ಇಲ್ಲೇ ಮೀಟರ್ ಪ್ಯಾನಲ್ ಬೋರ್ಡ್ ಇದೆ. ಎಲೆಕ್ಟ್ರಿಸಿಟಿ ಮೀಟರ್ ಪ್ಯಾನಲ್ ಬೋರ್ಡ್ ಇದೆ. ಸ್ಟಾರ್ಟರ್ ಪಾಯಿಂಟ್ ಇದೆ. ಈಚ್ ಫ್ಲೋರ್ಗೆ 1 ಮೀಟರ್ ಇದೆ. ಒಂದು ಸಪ್ರೇಟ್ ವಾಟರಿಂಗು ಲಿಫ್ಟ್ಗೆ 1 ಮೀಟರ್ ಸಪ್ರೇಟ್ ಆಗಿದೆ. ಒಟ್ಟು 5 ಮೀಟರ್ಸ್ ಇದೆ ಇಲ್ಲಿ. ಹೀಗೆ ಬನ್ನಿ, ಹೆವಿ ಸೈಜ್ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಗುಡ್ ಕ್ವಾಲಿಟಿ. ಹೀಗೆ ಬಂದರೆ ನಿಮಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ನಿಮಗೆ ಫ್ಲೋರಿಂಗು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. 40 mm ಗ್ರೇನೈಟು, ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರೇಲಿಂಗ್ಸ್ ಬರುತ್ತೆ, SS ರೇಲಿಂಗ್ಸು ಇನ್ನು ಹಾಕಿಲ್ಲ, ಹಾಕ್ಕೊಡ್ತಾರೆ. ಹೀಗೆ ಬನ್ನಿ, ಇದು 3 ಫೀಟ್ ಬರುತ್ತೆ. ನಿಮಗೆ 3 ಫೀಟ್ ಬರುತ್ತೆ. ಟೋಟಲ್ 6 ಫೀಟ್ ಇದೆ ಇದು ಸ್ಟೇರ್ ಕೇಸು. ಹೀಗೆ ಬನ್ನಿ, ಹೀಗೆ ಬಂದರೆ ನೀವು ಎಂಟ್ರೆನ್ಸ್ ಅಲ್ಲೇ ಲಿಫ್ಟ್ ಗ್ರೌಂಡ್ ಫ್ಲೋರ್ ಇಂದಾನೆ ನಿಮಗೆ ಪಾರ್ಕಿಂಗ್ ಇಂದಾನೆ ಫಸ್ಟ್ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಇದೆಲ್ಲ ನಿಮಗೆ 40 mm ಗ್ರೇನೈಟ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದಕ್ಕೊಂದು ಬಾರ್ಡರ್ ಇದೆ, ಇಟಾಲಿಯನ್ ಡಿಸೈನ್ ಟೈಲ್ಸ್ ಇದು. ಹೀಗೆ ಬಂದರೆ ಇದು ಸ್ಮಾಲ್ ಬಾಲ್ಕನಿ ಟೈಪ್ ಮಾಡಿದ್ದಾರೆ. ಇದು ದೇವಮೂಲೆ ಎಳ್ಕೊಂಡಿದ್ದಾರೆ. ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಟಫಾನ್ ಗ್ಲಾಸು SS ರೈಲಿಂಗ್ಸ್ ಹಾಕಿದ್ದಾರೆ. ಒಳ್ಳೆ ಲುಕ್ ಬರುತ್ತೆ. ಹೀಗೆ ಬಂದರೆ ನಿಮ್ಮ ಸೀಲಿಂಗು PUC ಸೀಲಿಂಗ್ ಮಾಡಿಸಿದ್ದಾರೆ. ಸ್ಪಾಟ್ ಲೈಟ್ಗಳು ಕೊಟ್ಟಿದ್ದಾರೆ. ಸ್ಪಾಟ್ ಲೈಟ್ ಇದೆ. ನಿಮಗೆ ಇದು ಟೀಕುಡ್ ಬರುತ್ತೆ. ಕಿಟಕಿ ಎಲ್ಲ ಟೀಕುಡ್ ಹಾಕಿದ್ದಾರೆ. ಇದು ಮೇನ್ ಎಂಟ್ರೆನ್ಸ್ ಬರುತ್ತೆ. ಮೇನ್ ಎಂಟ್ರೆನ್ಸ್ಗೆ ನಿಮಗೆ ಗ್ರೇನೈಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇಟಾಲಿಯನ್ ಟೈಲ್ಸು ಸ್ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ.
ಟೀಕ್ವುಡ್ ವಾಸ್ಕಲ್ ಬರುತ್ತೆ. ಇದು 4x7 ಥಿಕ್ನೆಸ್ ಟೀಕ್ವುಡ್ ಬರ್ಮಾ ಟೀಕ್ ಇದು. ಹೀಗೆ ಬಂದರೆ ನಿಮಗೆ ಡೋರು 1.5 ಇಂಚ್ ಡೋರ್ ಇದೆ, ಡಿಸೈನ್ ಮಾಡಿಸಿದ್ದಾರೆ, ಕಾರ್ನಿಶ್ ಮಾಡಿಸಿದ್ದಾರೆ. ಇದು ಪಾಲಿಶ್ ಟೀಕ್ವುಡ್ ಡೋರ್ ಬರುತ್ತೆ, ಪಾಲಿಶ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ನಾರ್ತ್ ಎಂಟ್ರಿ ಬರುತ್ತೆ ನಿಮಗೆ, ದೇವಮೂಲೆ ನಾರ್ತ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಹಾಲು, ವಿಶಾಲವಾದ ಹಾಲು, ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ನಿಮಗೆ, ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, PUC POP. ಆಮೇಲೆ ನಿಮಗೆ ವಾಟರ್ ಪ್ರೂಫ್ MDF ವಾಟರ್ ಪ್ರೂಫ್ CMC ಕಟ್ಟಿಂಗಲ್ಲಿ ಡಿಸೈನ್ ಮಾಡಿಸಿದ್ದಾರೆ. POPನೂ ಬರುತ್ತೆ, PUCನೂ ಮಾಡುತ್ತೆ. POP ಫಾಲ್ ಸೀಲಿಂಗು ಬರುತ್ತೆ, PUC 3 ಕಾಂಬಿನೇಷನ್ ಮಾಡಿದ್ದಾರೆ. ಸುತ್ತ LED ಲೈಟ್ ಕೊಟ್ಟಿದ್ದಾರೆ. ನಿಮಗೆ 2 ಫ್ಯಾನ್ಗೆ ಪಾಯಿಂಟ್ ಮಾಡಿದ್ದಾರೆ, 2 ಫ್ಯಾನ್ ಹಾಕೋಬಹುದು, ಒಂದು ಚಾಂಡಿಲಿಯರ್ ಬರುತ್ತೆ ಇಲ್ಲಿ. ಹೀಗೆ ಬಂದರೆ ನಿಮಗೆ ಇದು TV ಕ್ಯಾಬಿನೆಟ್ ಇದೆ, ವಿಶಾಲವಾದ ಕ್ಯಾಬಿನೆಟ್ ಇದು. ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬಹುದು. ಇಲ್ಲಿ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇದು ಬಂದು ಶೀಟು, ಫಾರ್ಮಿಕಾ ಶೀಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇದೆಲ್ಲ ನಿಮಗೆ ಸ್ಟೋರೇಜ್ ಇದೆ, ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ TV ಪಾಯಿಂಟ್, TV ಕೇಬಲ್ ಪಾಯಿಂಟ್ ಇದೆ, ಪ್ಲಗ್ ಪಾಯಿಂಟ್ಗಳಿದೆ. ಇಲ್ಲ ಸ್ಮಾಲ್ ಶೋಕೇಸ್ ಟೈಪ್ ಏನಾರ ಸಾಮಾನುಗಳು ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಇದು ವುಡನ್ ಸ್ಲ್ಯಾಬ್ ಮಾಡಿಸಿದ್ದಾರೆ, ಫಾರ್ಮಿಕಾ ಶೀಟ್ ಹಾಕಿದ್ದಾರೆ ಇದಕ್ಕೆ. ಇಲ್ಲಿ ಬಂದ್ರೆ ನಿಮಗೆ ನೋಡಿ ಶೋಕೇಸ್ ಟೈಪ್ ಅಲ್ಲಿ ಮಾಡಿಸಿದ್ದಾರೆ, LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಹಿಂಗೆ ಬಂದ್ರೆ ಇಲ್ಲಿ ಪೂಜಾ ಬರುತ್ತೆ, ಇದು ಪೂಜಾ, ಒಂದು ಮಂಟಪ ಇದೆ. ಇದೆಲ್ಲ ಕಟ್ಟಿಂಗ್ ಮಾಡಿಸಿದ್ರೆ ವುಡನ್ ಕಟ್ಟಿಂಗು, CMC ಕಟ್ಟಿಂಗ್ ಬರುತ್ತೆ. ಇಲ್ಲಿ ಡ್ರಾಯರ್ಸ್ ಬರುತ್ತೆ, ಸ್ಟೋರೇಜ್, ದೇವ್ರ ಸಾಮಾನು ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಒಂದು LED ಲೈಟ್ ಕೊಟ್ಟಿದ್ದಾರೆ ಸೀಲಿಂಗು. ಹೀಗೆ ಬಂದ್ರೆ ನಿಮಗೆ ಇದು ಬಂದು ನಿಮಗೆ ಟೀಕ್ವುಡ್ ಕಿಟಕಿ ಬರುತ್ತೆ, ಟೀಕ್ವುಡ್. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಓಪನ್ ಕಿಚನ್ ಬರುತ್ತೆ, ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ಓಪನ್ ಕಿಚನ್. ಇಲ್ಲಿ ನಿಮಗೆ ಫ್ರಿಡ್ಜ್ ಇಡೋಕೆ ಪ್ಲಗ್ ಪಾಯಿಂಟ್ ಇದೆ, ಫ್ರಿಡ್ಜ್ ಇಟ್ಕೋಬಹುದು. ಇಲ್ಲಿ ನೀವು ನಿಮ್ಗೆ ಹಾಕೋಗೋಲ್ಡ್ ಪಾಯಿಂಟ್ ಇದೆ, ಎಲೆಕ್ಟ್ರಿಕ್ ಪಾಯಿಂಟ್ ಮಾಡಿದ್ದಾರೆ, ವಾಟರ್ ಕನೆಕ್ಷನ್ ಇದೆ. ಇಲ್ಲಿ ಸಿಂಕ್ ಬರುತ್ತೆ, ಇದಕ್ಕೆ ಟ್ಯಾಬ್ಗಳು ಮಾಡಿದ್ದಾರೆ. ಸ್ಮಾಲ್ ಒಂದು ಕಿಟಕಿ ಇಟ್ಟಿದ್ದಾರೆ, ಇಲ್ಲಿ 2 ಡೋರ್ದು ಕಿಟಕಿ ಬರುತ್ತೆ. ಇದೆಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ ಬರುತ್ತೆ, ಮಾಡ್ಯುಲರ್ ಕಿಚನ್. ಇದು 40 mm ಗ್ರೇನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಬ್ಲಾಕ್ ಕಲರ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ ನೋಡಿ. ಇದೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು ನೀವು, ಸ್ಟೋರೇಜು. ಹೀಗೆ ಬಂದ್ರೆ ನಿಮಗೆ ಇದು ನಾರ್ತ್ ಸೌತ್ ಈಸ್ಟ್ ಕಾರ್ನರ್ ಬರುತ್ತಿದ್ದು. ಇಲ್ಲಿ ನಿಮಗೆ ಗ್ಯಾಸ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಗ್ಯಾಸ್ ಲೈನ್ ಇದೆ, ಇಲ್ಲಿ ಗ್ಯಾಸ್ ಇಟ್ಕೋಬಹುದು. ಚಿಮ್ನಿಗೆ ಪ್ರಾವಿಷನ್ ಮಾಡಿದ್ದಾರೆ, ಚಿಮ್ನಿ ಫಿಕ್ಸ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಸ್ಟೋರೇಜ್, ಇದೆಲ್ಲ ಸ್ಟೋರೇಜ್ ಬರುತ್ತೆ, ಸಾಫ್ಟ್ ಕ್ಲೋಸರ್ಸು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಯುಟಿಲಿಟಿ ಬರುತ್ತೆ, ಯುಟಿಲಿಟಿ. ಇಲ್ಲಿ ನಿಮಗೆ ಗೋಡೆಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಸಿಂಕ್ ಬರುತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್, ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಕನೆಕ್ಷನ್ ಇದೆ, ವೇಸ್ಟೇಜ್ ಹೋಗೋಕೆ ಇಲ್ಲಿ ಕನೆಕ್ಷನ್ ಇದೆ. ಇಲ್ಲಿ ಸಿಂಕು, ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ, ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ನಿಮಗೆ ಒಂದು ಸ್ಮಾಲ್ ವೆಂಟಿಲೇಷನ್ ಇಟ್ಟಿದ್ದಾರೆ, ಕಿಟಕಿ ಇಟ್ಟಿದ್ದಾರೆ, 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆ. ಗೀಸರ್ ಪಾಯಿಂಟ್, ಸೋಲಾರ್ ಪಾಯಿಂಟ್ ಇದೆ, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ. ಇಲ್ಲೊಂದು ವಾಶ್ ಬೇಸಿನ್ ಬರುತ್ತೆ, ಒಂದು ಲೈಟಿಂಗ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಎಕ್ಸಾಸ್ಟ್ ಇದೆ, ಅಲ್ಲಿ ಎಕ್ಸಾಸ್ಟ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕಿಡ್. ಇದು ವಾಟರ್ ಪ್ರೂಫ್ ಆಗಿದೆ, ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ ಗೋಡೆಗೆ. ಇಲ್ಲಿ ಬಂದ್ರೆ ಇಲ್ಲಿ ಸ್ಮಾಲ್ ಒಂದು ವಾಶ್ ಬೇಷನ್ ಪ್ರಾವಿಷನ್ ಮಾಡಿದ್ದಾರೆ, ವಾಶ್ ಬೇಷನ್ ಇಟ್ಕೋಬಹುದು. ಇಲ್ಲಿ ಇಟ್ಕೊಂಡು ಲೈಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಇದು ಬಾತ್ರೂಮ್ ಇದಾಗ್ಲಿ ಅಂದ್ಬಿಟ್ಟು ಒಂದು ಡಿಸೈನ್ ಮಾಡಿಸಿದ್ದಾರೆ. ನಿಮಗೆ ಕಿಚನ್ ಎಂಟ್ರಿಗೆ ಪಾರ್ಟೇಷನ್ ಮಾಡಿಸಿ LED ಲೈಟ್ಸ್ ಕೊಟ್ಟು ಶೀಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ, ಚೆನ್ನಾಗಿ ಬಂದಿದೆ ಲುಕ್ಕು. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕುಬೇರ್ ಮೂಲೆ ಬರುತ್ತೆ,
ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, ಇದು ಕುಬೇರ್ ಮೂಲೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ನಿಮಗೆ ಗಾಳಿ ಬೆಳಕೋಗೋಸ್ಕರ 4 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಆಮೇಲೆ ಕ್ಲೇಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಕ್ಲೇಡಿಂಗ್ ವಾರ್ಡ್ರೋಬ್ ಬರುತ್ತೆ, ಎಷ್ಟೇ ಬಟ್ಟೆ ಆದ್ರೂ ಸ್ಟೋರೇಜ್ ಮಾಡ್ಕೋಬಹುದು. 3 ಡೋರ್ ಇದೆ ಇದು. ನೋಡಿ ಎಷ್ಟು ವಿಶಾಲವಾಗಿದೆ ವಾರ್ಡ್ರೋಬ್. ಎಷ್ಟೇ ಬಟ್ಟೆ ಸ್ಟೋರೇಜ್ ಮಾಡ್ಕೋಬಹುದು ಇಲ್ಲಿ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇದು ಅಷ್ಟು ಎಕ್ಸ್ಟ್ರಾ ಸ್ಟೋರೇಜ್ ಮಾಡಿಸಿದ್ದಾರೆ. ಈ ಸೈಡು ಇದೆ, ಕಬೋರ್ಡ್ಸ್ಗಳಿದೆ ನೋಡಿ, ಡ್ರಾಯರ್ಸ್ ಮಾಡಿಸಿದ್ದಾರೆ. ಹೀಗೆ ಬಂದರೆ ಇದು ಸ್ಮಾಲ್ ಟಿವಿ ಯೂನಿಟ್. ಇಲ್ಲಿ ಟಿವಿ ಫಿಕ್ಸ್ ಮಾಡ್ಕೋಬಹುದು. ಟಿವಿ ಪಾಯಿಂಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಕಬೋರ್ಡ್ಸ್ ಇದೆ, ರಿಮೋಟ್ ಗಿಮೋಟು ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಇದುವೇ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ ಫ್ಲೋರಿಂಗು. ನಿಮಗೆ 1x1 ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಇದಕ್ಕೆ ಆ ಬಾತ್ರೂಮ್ ಬೇರೆ, ಇದಕ್ಕೆ ಬೇರೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದೇ ಬೇರೆ ತರ ಇದೆ. 2x4 ನಿಮಗೆ 7-8 ಅಡಿ ನಿಮಗೆ ಟೈಲ್ಸ್ ಮೇಂಟೆನೆನ್ಸ್ ಪರ್ಪಸ್ಗೆ ಟೈಲ್ಸ್ ಹಾಕಿದ್ದಾರೆ. ಇದು ಬ್ಲ್ಯಾಕ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲೊಂದು ಕಿಟಕಿ ವೆಂಟಿಲೇಷನ್ಗೋಸ್ಕರ ಒಂದು ಸ್ಮಾಲ್ ಕಿಟಕಿ ಇಟ್ಟಿದ್ದಾರೆ. ಎಕ್ಸಾಸ್ಟ್ ಪಾಯಿಂಟ್ ಇದೆ, ಗೀಸರ್ ಇದೆ, ಸೋಲರ್ ಇದೆ, ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಇದೆ. ಹೀಗೆ ಬಂದ್ರೆ ಇಲ್ಲೊಂದು ವಾಶ್ ಬೇಷನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಮಾಲ್ ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ಇದೆಲ್ಲ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ನಿಮಗೆ 2 ಬೆಡ್ರೂಮ್ ಅಪ್ ಟು 30,000-35,000 ವರೆಗೂ ರೆಂಟ್ ನೀವು ತಗೋಬಹುದು ಈಚ್ ಫ್ಲೋರು. 3 ಡೋರ್ ವಿಂಡೋ ವೆಂಟಿಲೇಷನ್. ಇದು ಕಾರ್ನರ್ ಬರೋದ್ರಿಂದ ನಿಮಗೆ ಗಾಳಿ ಬೆಳಕೋಗೆ ಏನು ತೊಂದರೆ ಆಗಲ್ಲ. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಮಿರರ್ ಹಾಕಿಲ್ಲ, ಹಾಕೊಡ್ತಾರೆ. ಇಲ್ಲಿ ಮಿರರ್ ಬರುತ್ತೆ. ಇವೆಲ್ಲ ಸ್ಟೋರೇಜ್ ಬರುತ್ತೆ. ಮೇಲ್ಗಡೆನೂ ಸ್ಟೋರೇಜ್ ಬರುತ್ತೆ. ಸೀಲಿಂಗ್ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಈ POP ಫಾಲ್ ಸೀಲಿಂಗು. ಹೀಗೆ ಬಂದ್ರೆ ಇಲ್ಲಿ ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್ ಮಾಡಿಸಿದ್ದಾರೆ ಬಾಕ್ಸು. ಹೀಗೆ ಬಂದ್ರೆ ನೀವು ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ಕಾರ್ನರ್ ಇರೋದ್ರಿಂದ ಬಾಲ್ಕನಿ ಮಾಡಿದ್ದಾರೆ. ಇದು ನೋಡಿ SS ರೇಲಿಂಗ್ಸ್, ಟಫಾನ್ ಗ್ಲಾಸ್, 40 mm ಥಿಕ್ನೆಸ್ ಬರುತ್ತೆ. ಇದು 40 mm ಥಿಕ್ನೆಸ್. ಗೋಡೆಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಟೈಲ್ಸ್. ಮೇಲ್ಗಡೆ PUC ಫಾಲ್ ಸೀಲಿಂಗ್ ಮಾಡಿಸಿ ಒಂದು ಲೈಟ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ನೋಡಿ ಒಳ್ಳೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ರೋಡ್ ವ್ಯೂ. ಇದು 30 ಫೀಟ್ ಬರುತ್ತೆ. ಇದು ನಾರ್ತ್ ಸೈಡ್ ರೋಡ್ ಬರುತ್ತೆ. ಇದು 30 ಫೀಟ್. ಲೊಕೇಶನ್ ವೈಸು ಟೂ ಗುಡ್ ಲೊಕೇಶನ್. ಎಕ್ಸಲೆಂಟ್ ಆಗಿದೆ ಲೊಕೇಶನ್. ಬನ್ನಿ, ಹೀಗೆ ಬಂದ್ರೆ ನೀವು ಈ ತರ ಟೋಟಲ್ 4 ಹೌಸ್ ಇದೆ. ಇದು ಫಸ್ಟ್ ಫ್ಲೋರ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ. ಇದು ಫಸ್ಟ್ ಫ್ಲೋರು. ಸೆಕೆಂಡ್ ಫ್ಲೋರ್ ಒಂದಿದೆ, 3rd ಫ್ಲೋರ್ ಒಂದಿದೆ, 4th ಫ್ಲೋರ್ ಒಂದಿದೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೇಮ್ ಇದೇ ತರನೂ ಇದೆ. ಸೆಕೆಂಡ್ ಫ್ಲೋರ್ ನೋಡಾದ್ಮೇಲೆ ನಿಮಗೆ ಟೆರೆಸ್ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ನಿಮಗೆ ಗ್ರೇನೈಟ್ ನೋಡಿ, ಆಂಟಿ ಸ್ಕಿಡ್ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಬನ್ನಿ, ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಬರುತ್ತೆ. ನಿಮ್ಗೆ ಹಿಂಗೆ ಬಂದ್ರೆ ಇದು 3 ಫೀಟ್ ಬರುತ್ತೆ ಸ್ಟೇರ್ ಕೇಸು. ನೋಡಿ, ಸೆಕೆಂಡ್ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಈಚ್ ಫ್ಲೋರ್ಗೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಸೇಮ್ ಕೆಳಗಡೆ ಹೇಗೆ ನೋಡಿದ್ರು ನೀವು ಫಸ್ಟ್ ಫ್ಲೋರ್ನ, ಅದೇ ತರ ಇದು ಸೆಕೆಂಡ್ ಫ್ಲೋರು. ಬನ್ನಿ, ಸೇಮ್ ಡಿಸೈನು ಎಲ್ಲ ಇದೇ ತರ ಮಾಡಿಸಿದ್ದಾರೆ. ಸೇಮ್ ಕೆಳಗಡೆ ಮನೆ ಹೇಗಿದೆ ಅದೇ ತರ ಇದೆ. ಇದುವೇ ಇದು ಮಾಡ್ಯುಲರ್ ಕಿಚನ್ ಇದೆ. ಅಗ್ನಿ ಮೂಲೆ ಬರುತ್ತೆ, ದೇವ್ ಮೂಲೆ ಎಂಟ್ರಿ ಬರುತ್ತೆ. ಆಸ್ ಪರ್ ವಾಸ್ತು ನಿಮಗೆ 99% ವಾಸ್ತು ಇದೆ. ಬನ್ನಿ, ಇದು ಕಾರ್ನರ್ ಇರೋದ್ರಿಂದ ನಿಮಗೆ ಗಾಳಿ ಬೆಳಕೋಕ್ ತೊಂದರೆ ಇಲ್ಲ. ಇದು ಮಾಸ್ಟರ್ ಬೆಡ್ರೂಮು. ಇದಕ್ಕೂ ಅಟ್ಯಾಚ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬನ್ನಿ, ಹೀಗೆ ಬಂದ್ರೆ ಇಲ್ಲಿ ಕಾಮನ್ ಬೆಡ್ರೂಮ್. ಇದು ಕಾಮನ್ ಬೆಡ್ರೂಮ್ ಬರುತ್ತೆ. ಸ್ಟಡಿ ಟೇಬಲ್ ತರ ಮಾಡ್ಕೋಬಹುದು. ಒಂದು ಬಾಲ್ಕನಿ ಬರುತ್ತೆ. ಸೀಲಿಂಗ್ ಎಲ್ಲ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಈ ತರ ಟೋಟಲ್ 4 ಹೌಸ್ ಇದೆ. ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ಇದ್ರ ಮೇಲೆ ಇನ್ನ 2 ಮನೆ ಇದೆ. ನಿಮ್ಗೆ ರೆಂಟ್ ಅಪ್ರಾಕ್ಸಿಮೇಟ್ ಆಗಿ ಒಂದು 30,000 to 35,000 ರೆಂಟ್ ಬರುತ್ತೆ ಈಸಿಲಿ. ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು 3rd ಫ್ಲೋರ್. ಶೇರ್ ಕೇಸ್ ಬಂದ್ರಿ 3 ಫೀಟ್. ಇದು 3rd ಫ್ಲೋರ್ ಬರುತ್ತೆ. ಸೇಮ್
ಕೆಳಗಡೆ ಹೇಗ್ ನೋಡಿದ್ರು ಅದೇ ತರ ಮೇಲ್ಗಡೆ ಹೋಗೋಣ ಬನ್ನಿ. ಇದು 4th ಫ್ಲೋರ್ ಬರುತ್ತೆ. ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಇದು 4th ಫ್ಲೋರ್ ಬರುತ್ತೆ. ಸೇಮ್ ಕೆಳಗಡೆ ಹೇಗ್ ನೋಡಿದ್ರು ಅದೇ ತರ ಇದೆ. ಫಸ್ಟ್ ಸೆಕೆಂಡ್ ಹೇಗ್ ನೋಡಿದ್ರು ಅದೇ ತರ ಇದೆ. ಇದು 5th ಫ್ಲೋರ್ ಓಪನ್ ಟೆರೆಸ್ ಬರುತ್ತೆ. ಓಪನ್ ಟೆರೆಸ್ ಹೀಗೆ ಬಂದ್ರೆ ನಿಮ್ಗೆ ಇದು ಫ್ಲೋರಿಂಗ್ ಎಲ್ಲ ನಿಮ್ಗೆ ವಾಟರ್ ಪ್ರೂಫ್ ಮಾಡ್ಕೊಡ್ತಾರೆ. ಹೀಗೆ ಲಿಫ್ಟು ಬನ್ನಿ, ಹೀಗೆ ಬನ್ನಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲಿ ಫುಲ್ ಓಪನ್ ಟೆರೆಸ್ ಬರುತ್ತೆ. ಹೀಗೆ ಬಂದರೆ ಕೈಯಲ್ಲಿ ಬಟ್ಟೆ ಹಾಕ್ಕೋತೀನಿ ಅಂದರೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಕಟ್ಟೆ ಕಟ್ಟಿದ್ದಾರೆ, ಕೈಯಲ್ಲಿ ಬಟ್ಟೆ ಹಾಕ್ಕೋಬೋದು. ಲೊಕೇಶನ್ ಎಲ್ಲ ನೋಡಿ. ಇದು ರೋಡ್ ಸೈಡ್ ಬನ್ನಿ, ಕಾರ್ನರ್ ಲೊಕೇಶನ್ ತೋರಿಸ್ತೀನಿ. ಇದು ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ ನೋಡಿ. ಸುತ್ತ ಲೊಕೇಶನ್ ನೋಡಿ, ಎಕ್ಸಲೆಂಟ್ ಆಗಿದೆ ಲೊಕೇಶನು. BD ಆಕ್ಷನ್ ಪ್ರಾಪರ್ಟಿ ಬರುತ್ತಿದ್ದು. ಈ ಕಡೆ ಲೊಕೇಶನ್ ನೋಡಿ. ಇದು BD ನಾರ್ತ್ ವೆಸ್ಟ್ ಕಾರ್ನರ್ 1350 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಲೊಕೇಟ್ ಆಗಿರೋದು ಅಂಜನಾಪುರ 5th ಬ್ಲಾಕ್ ಬರುತ್ತೆ. ಈಚ್ ಫ್ಲೋರ್ 2 ಬೆಡ್ರೂಮ್, ಟೋಟಲ್ 4 ಹೌಸ್ ಇದೆ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತಿದ್ದು. ಇದು ನಿಮಗೆ 1.2 1.3 ರೆಂಟಲ್ ಇನ್ಕಮ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೇನಾದ್ರು ಇಷ್ಟ ಆದರೆ ಮೇಲ್ಗಡೆ ಎಲ್ಲೋ ಬಾಕ್ಸಲ್ಲಿ ಬಲಗಡೆ ಓನರ್ ನಂಬರ್ ಇರುತ್ತೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಬ್ರೋಕರೇಜ್ ಇರಲ್ಲ. ಇದು ಫುಲ್ ಡೀಟೇಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಗೆ ಹೋಗಿ, ಅಲ್ಲಿ ಓನರ್ ನಂಬರ್ ಇರುತ್ತೆ. ಈ ಪ್ರಾಪರ್ಟಿ ಡೀಟೇಲ್ ಹಾಕಿರ್ತೀವಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ರಾಪರ್ಟಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.